ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ನೈಟ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಧಾರವಾಡಗೆ. ಏನಕ್ಕಂತಂದರೆ ಒಂದು ಪಕ್ಕ ನಾರ್ತ್ ಕರ್ನಾಟಕ ಸ್ಟೈಲ್ ವೆಡ್ಡಿಂಗ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ. ನನ್ನ ಫ್ರೆಂಡ್ ಕಸಿನ್ದೇ ಮದುವೆ ಇತ್ತು, ಸೊ ಬಂದಿದ್ದೀವಿ. ಆ್ಯಂಡ್ ಬಂದಿದ್ದ ತಕ್ಷಣವೇ ನಾವು ನಮ್ಮ ಲಗೇಜ್ ಎಲ್ಲ ಡಂಪ್ ಮಾಡಿ ಫ್ರೆಶ್ ಆಗಿ ಹುಬ್ಳಿಗೆ ಹೊರಟ್ವಿ. ಕ್ವಿಕ್ ಶಾಪಿಂಗ್ ಇತ್ತು. ಅಲ್ಲಿಂದ ಈ ಹುಬ್ಳಿ ಆಲ್ಮೋಸ್ಟ್ ಒಂದು ಬರೀ 15 ಮಿನಿಟ್ಸ್ ಇದ್ದಿದ್ದರಿಂದ ನಾವು ಬೇಗ ಬಂದು ಲೈಕ್ ಬೆಂಗಳೂರಲ್ಲೇ ಹೆಂಗೆ MG ರೋಡ್ ಥರ ಇದೆ ಅಲ್ಲೂ ಒಂದು ಶಾಪಿಂಗ್ ಸ್ಟ್ರೀಟ್ಗೆ ಹೋಗಿ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ನನಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬ ಇಷ್ಟ ಆಗಿದೆ ಅಂತಂದರೆ, ನೀವು ಏನು ನೋಡ್ತಿದ್ದೀರಾ, ಬಸ್ ಸ್ಟಾಪಿಗೆ ಸಪ್ರೇಟ್ ಲೇನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಟ್ ಇಸ್ ವೆರಿ ಕನ್ವೀನಿಯೆಂಟ್ ಅಂತಂದರೆ ಟ್ರಾಫಿಕ್ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಅನಿಸ್ತು ನನಗೆ. ಸೊ ಅದೊಂದು ಇಷ್ಟ ಆಯಿತು. ಆ್ಯಂಡ್ ಪಕ್ಕ ನಾರ್ತ್ ಕರ್ನಾಟಕ ಸ್ಟೈಲ್ ಫುಡ್ಡೇ, ಜೋಳದ ರೊಟ್ಟಿ, ಪಲ್ಯಗಳು, ಮೊಸರು, ಚಟ್ನಿ ಪೌಡರ್, ಇಟ್ ವಾಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಂಜೆ ಆಗ್ತಿದ್ದಂಗೆ ಈವೆಂಟ್ ಸ್ಟಾರ್ಟ್ ಆಯಿತು. ಲೈಕ್ ಫಸ್ಟ್ ಇದ್ದಿದ್ದು ಮೆಹಂದಿ ಆ್ಯಂಡ್ ಸುಮ್ಮನೆ ಫ್ಯಾಮಿಲಿಯವ್ರು ಒಂದು ಸಂಗೀತ ಡಾನ್ಸ್ ಥರ ಎಲ್ಲರೂ ಮಾಡಿದ್ರು. ಮೆಹಂದಿ ಎಲ್ಲ ಆದಮೇಲೆ ಇಟ್ ವಾಸ್ ನೈಸ್. ಇವ್ರ ಕಡೆ ಏನಂತಂದರೆ ಮದುವೆ ಅಂತಂದರೆ ಫುಲ್ ಜೋರಾಗಿ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ಇವರು ತುಂಬ ಸಿಂಪಲ್ ವೆಡ್ಡಿಂಗ್ ಆಗಿರುತ್ತೆ. ಇಲ್ಲಿ ಅಂದರೆ ಅಲ್ಲಿಂದ ಇಲ್ಲಿ ಯಾರು ಬಂದು ಉಳ್ಕೊಂಡಿರ್ತಾರೆ ಬ್ಯಾಂಗ್ಳೂರಲ್ಲಿ, ಇವರೆಲ್ಲ ನಮ್ಮ ಥರನೇ ಫಾಲೋ ಮಾಡ್ತಾರೆ. ಬಟ್ ಅಲ್ಲಿ ಇಟ್ ವಾಸ್ ವೆರಿ ಸಿಂಪಲ್. ಆ್ಯಂಡ್ ಸಂಗೀತ ಮತ್ತು ಮೆಹಂದಿ ಆಗಿದ್ದು ನೆಕ್ಸ್ಟ್ ಮಾರ್ನಿಂಗು ಅರ್ಶಿಣದ ಶಾಸ್ತ್ರ ಅಂತ ಮಾಡ್ತಾರೆ ಮನೆಯಲ್ಲಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಇವರು ಆರತಿ ಎಲ್ಲ ಮಾಡಿ ಕೈಗೆಲ್ಲ ಕೂತಿರೋರಿಗೆಲ್ಲ ಕಂಕಣ ಕೊಟ್ಟು ಕತ್ಗೂ ಅದೇನೋ ದಾರ ಅಂತ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ನಾರ್ಮಲ್ ಹೇಗೆ ಏನು ಅರ್ಶಿಣದ ಶಾಸ್ತ್ರ ನಡೀತೆ ಹಾಗೆ ನಡೀತು. ನೋಡಿದ್ರಲ್ಲ ಫ್ಯಾಮಿಲಿಯವರೆಲ್ಲ ಡ್ಯಾನ್ಸ್ ಎಲ್ಲ ಆಡಿದ್ರು. ಲೈಕ್ ಅಲ್ಲೇ ಅಜ್ಜಿದಿರು ಅಂದರೆ ಹಿರಿಯರು ಏನು ಕೂತಿರ್ತಾರೆ ಅವ್ರ ಕಾಲದ ಹಾಡುಗಳೆಲ್ಲ ಆಡ್ತಿದ್ರು ಅರ್ಶಿನ ಹಚ್ಬೇಕಾದ್ರೆ. ಆ್ಯಂಡ್ ಇನ್ನೊಂದು ಕಡೆ ಈ ಅರ್ಶಿನ ಆದಮೇಲೆ ಹುಡುಗಿ ಚೆನ್ನಾದ್ಮೇಲೆ ಲಿಂಗ ಪೂಜೆ ನಡೆಯುತ್ತೆ. ಸೈಮಲ್ಟೇನಿಯಸ್ಲಿ ಇನ್ನೊಂದು ಕಡೆ ಬಳೆ ಶಾಸ್ತ್ರ ನಡೀತಿರುತ್ತೆ. ಇವ್ರ ಕಡೆ ಅಂದರೆ ಆಪ್ಷನ್ ಇಲ್ಲ, ಫುಲ್ ಡಾರ್ಕ್ ಗ್ರೀನ್ ಬಳೆಗಳು ಎಲ್ಲರೂ ಹಾಕ್ಸ್ಕೊಳ್ಳೋದು. ಈವನ್ ಕಪ್ಪು ಬಳೆನೂ ಇರೋದಿಲ್ಲ. ನೀವು ನೋಡ್ತಿದ್ದೀರಾ ಪ್ಲೇನ್ ಬಳೆಗಳೇ ಹಾಕೋದು. ಹುಡುಗಿಗೆ ಮಾತ್ರ ಶಾಸ್ತ್ರಕ್ಕೆ 2 ಕಪ್ಪು ಬಳೆಗಳು ಹಾಕ್ತಾರೆ. ಇದೇ ಹೇಳಿದ್ದು ನಾನು, ಲಿಂಗ ಪೂಜೆ ಅಂತ ಮಾಡಿಸ್ತಾರೆ. ಇದಾದಮೇಲೆ ನಾರ್ಮಲ್ ಹುಡುಗಿ ಮೇಕಪ್ಗೆ ಕೂತ್ಕೊಳ್ತಾಳೆ. ಲೈಕ್ ಅದಾದಮೇಲೆ ಮನೆಯಲ್ಲಿ ಹೊಸ್ಲು ಪೂಜೆ ಮಾಡಿ ಚೌಟ್ರಿಗೆ ಹೊಡೋದು. ಅವತ್ತಿನ ದಿನ ಚೌಟ್ರಿ ಏನೂ ಇವೆಂಟ್ ಇರೋದಿಲ್ಲ. ಇಟ್ ಇಸ್ ಓನ್ಲಿ ಫಾರ್ ಲೈಕ್ ವೆಲ್ಕಮಿಂಗ್ ದ ಗ್ರೂಮ್ ಅಷ್ಟೇ. ಹುಡುಗನಿಗೆ ವೆಲ್ಕಮ್ ಮಾಡಿಬಿಟ್ಟು ಹಿರಿಯರು 1-2-3 ಶಾಸ್ತ್ರಗಳು ಮಾಡ್ಕೋತಾರೆ.
ಶಾಸ್ತ್ರ ಎಲ್ಲ ಆಗಿದ ತಕ್ಷಣ ಅಷ್ಟೇ ನಾರ್ಮಲ್ ಫ್ಯಾಮಿಲಿ ಫೋಟೋಸ್ ಅಲ್ಲಿ ಅವತ್ತಿನ ದಿನ ಯಾರ್ಯಾರು ಬಂದಿರ್ತಾರೆ ಅವ್ರದ್ದು ಒಂದು ಫೋಟೋಸು ಆ್ಯಂಡ್ ವೆರಿ ಲೈಟ್ ಫುಡ್ ಆ್ಯಂಡ್ ಫುಡ್ಡಲ್ಲೂ ಅಷ್ಟೇ ಇವ್ರ ಕಡೆ ಜಾಸ್ತಿ ಸ್ವೀಟ್ ಆಪ್ಷನ್ಸ್ ಇರೋದೇ ಇಲ್ಲ. ಎಲ್ಲ ಲೈಕ್ ರೊಟ್ಟಿ ಪಲ್ಯಗಳು ಹೀಗೆ ಇರುತ್ತೆ ಅವ್ರ ಫುಡ್ಡು. ಇದನ್ನೇ ನಾನು ಹೇಳಿದ್ದು, ಹುಡುಗಿ ಮೇಕಪ್ ಎಲ್ಲ ಆದಮೇಲೆ ರೆಡಿ ಆಗಿಬಿಟ್ಟು ಚೌಟ್ರಿಗೆ ಹೊರಡ್ತಾರೆ. ಮನೆಯಲ್ಲಿ ಹೊಸ್ಲು ಪೂಜೆ ಮಾಡಿಬಿಟ್ಟು ಅವ್ರ ಹುಡುಗಿ ತಮ್ಮ ಇದ್ದರೆ ಅವರು ಬುಟ್ಟಿ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಹಾಕ್ಕೊಂಡು ಹುಡುಗಿಯಿಂದನೇ ಹೋಗಬೇಕು ಚೌಟ್ರಿಗೆ. ಆ್ಯಂಡ್ ಚೌಟ್ರಿಗೆ ಬಂದಿದ್ದೀವಿ. ಚೌಟ್ರಿಗೆ ಬಂದಮೇಲೆ ಇಟ್ ಇಸ್ ಜಸ್ಟ್ ಲೈಕ್ ವೆಲ್ಕಮಿಂಗ್ ದ ಗ್ರೂಮ್ ಥರ, ಹುಡುಗನ ವೆಲ್ಕಮ್ ಮಾಡೋ ಥರ. ಆಮೇಲೆ ಹುಡುಗನ ಮನೆಯವರು ಲೈಕ್ ಡಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರು. ಅಷ್ಟೇ, ಇವತ್ತಿನ ದಿನ ಈವೆಂಟ್ ಇಷ್ಟೇ, ಬೇರೆ ಏನೂ ನಡೆಯೋದಿಲ್ಲ. ಸುಮ್ಮನೆ ನೆಕ್ಸ್ಟ್ ಅದು ಶಾಸ್ತ್ರಗಳಾದಮೇಲೆ ಕೆಲವೊಂದು ಫೋಟೋಸ್ ನಾನು ಹೇಳ್ದಂಗೆ ಫ್ಯಾಮಿಲಿ ಫೋಟೋಸು. ಇದು ನೆಕ್ಸ್ಟ್ ಡೇ ನೀವು ನೋಡ್ತಿದ್ದೀರಾ, ವೆರಿ ನಾರ್ಮಲ್ ಸ್ಯಾರಿಯಲ್ಲಿ ಅವ್ರು ತಾಳಿ ಕಚ್ಕೊಳ್ಳೋದು. ಅದಾದಮೇಲೆ ರೆಡಿಯಾಗಿ ಬಂದು ರಿಸೆಪ್ಷನ್ಗೆ ಅಂತ ಹೇಳ್ತಾರೆ. ಇದು ಅವ್ರ ಕಡೆ ತುಂಬ ಫಾಲೋ ಮಾಡ್ತಾರಂತೆ. ಅದೇ ನಾರ್ಮಲ್ ಗೌರಿ ಪೂಜೆ ಅದೆಲ್ಲ ಪೂಜೆ ಆದಮೇಲೆ ತಾಳಿ ಎಲ್ಲ ಕಚ್ಚಾದ್ಮೇಲೆ ಇದು ಫುಡ್ ನೋಡ್ತಿದ್ದೀರಾ, ಇಲ್ಲಿ ಸಿಟ್ಟಿಂಗ್ ಇಲ್ಲ, ಫುಡ್ಗೂ ಅಷ್ಟೇ ಇಟ್ ಇಸ್ ಕಂಪ್ಲೀಟ್ಲಿ ಬಫೆ ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ಸ್ವೀಟ್ಸ್ ಇಲ್ಲ, ಸ್ವಲ್ಪ ಫುಡ್ ಡಿಫ್ರೆಂಟ್ ಅಂತ ಅನಿಸುತ್ತೆ ನಿಮಗೆ. ಆ್ಯಂಡ್ ಅಲ್ಲಿ ಇವಾಗ ನೀವು ಏನು ನೋಡಿದ್ರಿ ಅದು ಗಿಫ್ಟಿಂಗ್ ಪರ್ಪಸ್ ಅಂತಂದರೆ, ಮದುವೆಗೆ ಯಾರಾದರೂ ಬಂದರೆ ಮೀ ಅಂತೆಲ್ಲ ಏನಾಗ್ತಾರೆ ಅದು ಹೊರಗಡೆನೇ ಕುತ್ಕೊಂಡ್ಬಿಟ್ಟಿರ್ತಾರೆ ಅವರು. ಅದಕ್ಕೇ ಡೈರೆಕ್ಟ್ ಕ್ಯಾಶೇ ಹಾಕ್ತಾರೆ ಅವರು, ಕವರ್ಸ್ ಎಲ್ಲ ಏನೂ ಇಲ್ಲ, ಹಾಗಂಗೆ ಆಗ್ತಾ ಇರ್ತಾರೆ. ಸೊ ಅದೆಲ್ಲ ಆದಮೇಲೆ ಇದು ರಿಸೆಪ್ಷನ್ ಲುಕ್ ಆಗಿರುತ್ತೆ. ಅದು ರಿಸೆಪ್ಷನ್ ಎಲ್ಲ ಆಗಿ ನಾರ್ಮಲ್ ಇರುತ್ತಲ್ವ, ಹೆಣ್ಮಕ್ಳನ್ನ ಕಳಿಸ್ಕೊಡ್ಬೇಕಾದ್ರೆ ಎಲ್ಲ ಫ್ಯಾಮಿಲೀಸ್ ಎಲ್ಲ ಆಡ್ಕೊಂಡು ಕಳಿಸಿದ್ರು. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ನೋಡಿದ್ದು ವೆರಿ ಫಸ್ಟ್ ಟೈಮ್ ಆ್ಯಂಡ್ ಇಷ್ಟ ಆಯಿತು. ಯಾಕೆ ಶೇರ್ ಮಾಡೋಣ ಅಂತ ಅನ್ಸ್ಬಿಟ್ಟು ಐಮ್ ಜಸ್ಟ್ ಶೇರಿಂಗ್ ದಿಸ್ ಬ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ share and subscribe to my channel V Vlogs Kannada. Thank you.